ಈಗ ಇಡಿ ರೈಡ್ ಬೆನ್ನಲ್ಲೇ ವೈ ಮಂಜುನಾಥ್ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ವೈ ಮಂಜುನಾಥ್ ಈಗ ಇಡಿ ಅಧಿಕಾರಿಗಳ ವಶಕ್ಕೆ ಸಿಕ್ಕಿದ್ದಾರೆ. ಸತೀಶ್ ಜಾರಕಿಹೊಳಿ ಬಾಮೈದ ಸಹೋದರಿಯ ಪತಿ ಸತೀಶ್ ಜಾರಕಿಹೊಳಿ ಹಾಲಿ ಲೋಕೋಪಯೋಗಿ ಸಚಿವರು. ಇಡಿ ರೈಡ್ ಬೆನ್ನಲ್ಲೇ ವೈ ಮಂಜುನಾಥ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಅವ್ರು ಬೆಂಗಳೂರಿನಲ್ಲಿ ಇದ್ರು ಅನ್ನೋದು ಗೊತ್ತಾಗಿತ್ತು. ಬೆಳಗಾವಿಯ ದೂರದರ್ಶನ ಕೇಂದ್ರದ ಮನೆ ಮೇಲೆ ರೈಡ್ ಆದಾಗ ನಮ್ಮ ಬೆಳಗಾವಿಯ ಪ್ರತಿನಿಧಿ ಶ್ರೀಕಾಂತ್ ವಿವರಿಸ್ತಾ ಇದ್ರು ಅವ್ರು ಬೆಂಗಳೂರಿನಲ್ಲಿ ಇದ್ದಾರೆ, ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ. ಬಟ್ ಈಗ ಅವರು ಇಡಿ ಅಧಿಕಾರಿಗಳ ವಶದಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತದೆ. ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳು ವೈ ಮಂಜುನಾಥ್ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಮಾಜಿ ಸಂಸದ ವೈ ದೇವೇಂದ್ರ ಪರ ಪುತ್ರ ಕೂಡ ಹೌದು. ಸಚಿವ ಸತೀಶ್ ಜಾರಕಿಹೊಳಿ ಸಹೋದರಿ ಮಹಾದೇವಿ ಅವರ ಪತಿ ವೈ ಮಂಜುನಾಥ್ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬೆಂಗಳೂರು, ಮೈಸೂರು, ಬೆಳಗಾವಿ, ಬಳ್ಳಾರಿ, ಅರಸೀಕೆರೆ, ಗೋವಾ ಸೇರಿದಂತೆ ಬೇರೆ ಬೇರೆ ಕಡೆ ಸಾಕಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಡ್ಡಿ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ನೀವು ಈಗಾಗಲೇ ವಿವರಣೆಯನ್ನು ನೀಡೋ ಸಂದರ್ಭದಲ್ಲಿ ಅವರು ಬೆಂಗಳೂರಿನಲ್ಲಿ ಇದ್ದಾರೆ, ಫೋನ್ ಸ್ವಿಚ್ ಆಫ್ ಅಂತ ಹೇಳಿದ್ರಿ. ಈಗ ಇಡಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಅಪ್ಡೇಟ್ಸ್ ಬರ್ತಾ ಇದೆ. ನಿಮಗೆ ಸಿಗ್ತಾ ಇರುವಂಥ ಮಾಹಿತಿಯನ್ನು ಈ ಕ್ಷಣಕ್ಕೆ ಹಂಚ್ಕೊಳ್ಳೋದಾದ್ರೆ? ಸಹಜವಾಗಿ ಮಧುಸೂದನ್, ಏನಂತಂದರೆ ವೈ ಮಂಜುನಾಥ್ ಅವರು ಮೊನ್ನೆ ಅಷ್ಟೇ ಏನಂತಂದರೆ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದರು. ಅಲ್ಲಿ ಇರ್ತಕ್ಕಂಥ ಅವರ ಅಪಾರ್ಟ್ಮೆಂಟ್, ಬೆಂಗಳೂರಿನ ರೇಸ್ಕೋರ್ಸ್ ರಸ್ತೆಯಲ್ಲಿರ್ತಕ್ಕಂಥ ಸಮಿಟ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಏನಂತಂದರೆ ಇವರು ವಾಸ್ತವ್ಯವನ್ನು ಮಾಡಿದರು. ಬೆಳ್ಳಂಬೆಳಗ್ಗೆ ಏನಂತಂದರೆ ಅಧಿಕಾರಿಗಳು ಏನು ದಾಳಿಯನ್ನು ನಡೆಸಿದ್ರು ಆ ಸಂದರ್ಭದಲ್ಲಿ ಅವರು ಏನಂತಂದರೆ ಅಲ್ಲೇ ಇದ್ದರು ಅನ್ನೋ ಒಂದು ವಿಚಾರ ಈಗ ಮತ್ತು ಅವರನ್ನು ಈಗ ಹೆಚ್ಚಿನ ವಿಚಾರಣೆ ನಡೆಸಬೇಕಾಗಿದೆ. ಯಾಕಂತಂದರೆ ಕೆಲವು ದಾಖಲೆಗಳು ಜೊತೆಗೆ ಇದುವರೆಗೆ ಕ್ರೋಢೀಕರಣ ಮಾಡಿರುವಂಥ ಏನು ಮಾಹಿತಿ ಏನಿದೆ ಆ ಮಾಹಿತಿಯ ಆಧಾರದ ಮೇಲೆ ಏನು ಮಂಜುನಾಥ್ ಅವರನ್ನು ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿರೋದ್ರಿಂದ ಸಹಜವಾಗಿ ಏನಂತಂದರೆ ಇಡಿ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಪ್ರಮುಖವಾಗಿ ಈಗ ನಾನು ಇಲ್ಲೇ TV ಸೆಂಟರ್ ಮುಂಭಾಗದಲ್ಲಿದ್ದೀನಿ. ಇನ್ನು ಈ ಮನೆ ಏನು ಅವರು ಬಾಡಿಗೆ ಮನೆ ಇದೆ ಆ ಬಾಡಿಗೆ ಮನೆಯಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕಿರೋದ್ರಿಂದ ಸಹಜವಾಗಿ ಏನಂತಂದರೆ DYSP ದರ್ಜೆ ಅಧಿಕಾರಿ ಈಗ ಈ ಒಂದು ಮನೆಗೆ ಏನಂತಂದರೆ ಭೇಟಿ ನೀಡಿ ಈಗ ಒಳಗಡೆ ಹೋಗಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿ, ಬೆಂಗಳೂರು ಸೇರಿದಂತೆ ಹಲವು ಸುಮಾರು 6ಕ್ಕೂ ಹೆಚ್ಚು ಮನೆಗಳ ಕಡೆಗಳಲ್ಲಿ ಏನಂತಂದರೆ ಏಕಕಾಲಕ್ಕೆ ದಾಳಿ ನಡೆದಿರೋದ್ರಿಂದ ಸಹಜವಾಗಿ ಏನಂತಂದರೆ ಎಲ್ಲ ಕಡೆಗಳಲ್ಲೂ ಸಹ ವಿಚಾರಣೆ ನಡೀತಾ ಇದೆ, ಜೊತೆಗೆ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಅದರ ಜೊತೆಗೆ ಅಂತಂದರೆ ಇವರ ಮೇಲೆ ಇರ್ತಕ್ಕಂಥ ಪ್ರಮುಖ ಆರೋಪ ಏನು ಅಂತಂದರೆ ವಿದೇಶಿ ಅಕ್ರಮ ಹಣಕಾಸು ವ್ಯವಹಾರ, ಅದರ ಜೊತೆಗೆ ಹವಾಲಾ ಲಿಂಕ್ ಹಿನ್ನೆಲೆಯಲ್ಲಿ ಮತ್ತು ಅಕ್ರಮ ಆಸ್ತಿ ಹಿನ್ನೆಲೆಯಲ್ಲಿ ಏನಂತಂದರೆ ಈ ದಾಳಿ ನಡೆದಿದೆ ಅಂತೇಳಿ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಏನು ಮಂಜುನಾಥ್ ಅವರನ್ನು ಈಗ ತಮ್ಮ ಬಳಿ ಇರ್ತಕ್ಕಂಥ ದಾಖಲೆಗಳು ಮತ್ತು ಇದುವರೆಗೆ ಸಿಕ್ಕಿರುವಂಥ ಮಾಹಿತಿಗಳೇನಿದೆ, ದಾಖಲೆಗಳೇನಿವೆ, ಅವುಗಳ ಆಧಾರದ ಮೇಲೆ ಹೆಚ್ಚಿನ ವಿಚಾರಣೆಯನ್ನು ನಡೆಸಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಏನಂತಂದರೆ ಇಡಿ ಅಧಿಕಾರಿಗಳು ಮಂಜುನಾಥ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಅಂತೇಳಿ ಬೆಂಗಳೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಮತ್ತು ಇದರ ಜೊತೆಗೆ ಏನು 6 ಕಡೆಗಳಲ್ಲಿ ಅವರ ಆಪ್ತರ ಮನೆಗಳ ಮೇಲೆ ಮತ್ತು ಅವರ ಮನೆಗಳ ಮೇಲೆ ಏನು ದಾಳಿ ನಡೆದಿದೆ ಅಲ್ಲಿ ಏನಂತಂದರೆ ಒಂದು ದಾಖಲೆಗಳ ಪರಿಶೀಲನೆ ಮುಂದುವರಿತಾ ಇದೆ. ಅದರ ಜೊತೆಗೆ ಹೆಚ್ಚಿನ ಬಂದೋಬಸ್ತ್ ಅಂದರೆ ತಮಗೆ ಬೇಕಾದಂಥ ಒಂದು ಭದ್ರತೆಯನ್ನು ಇಡಿ ಅಧಿಕಾರಿಗಳು ಏನು ಕೇಂದ್ರ ಭದ್ರತಾ ಪಡೆಗಳನ್ನು ಏನಂತಂದರೆ ತಮ್ಮ ರಕ್ಷಣೆಗೆ ಏನಂತಂದರೆ ತಮ್ಮ ಭದ್ರತೆಗೆ ನಿಯೋಜನೆ ಮಾಡಿಕೊಂಡು ಏನಂತಂದರೆ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಇದುವರೆಗೆ ದಾಳಿ ನಡೆದಿದೆ, ಆದರೆ ಪ್ರಮುಖವಾಗಿ ಎಲ್ಲೆಲ್ಲಿ ಏನೇನು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇದುವರೆಗೆ ಮಾಹಿತಿ ಲಭ್ಯ ಆಗಿಲ್ಲ ಮಧುಸೂದನ್. ಆದರೆ ದಾಳಿ ಮಾತ್ರ ಮುಂದುವರೆದಿರುವಂಥದ್ದು. ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.